ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದಲ್ಲಿ ನಿನ್ನೆ ಮಧ್ಯರಾತ್ರಿ ಸೂರ್ಯ ಕಾಣಿಸ್ಕೊಂಡಿದ್ದಾನೆ. 6ನೇ ತಾರೀಕು ಮುಗಿದು 7ನೇ ತಾರೀಕಿಗೆ ಕಾಲಿಡೋ ಹೊತ್ತಿಗೆ ಅಲ್ಲಿನ ಪಂಜಾಬ್ ಹಾಗೂ ಆಕ್ರಮಿತ ಕಾಶ್ಮೀರ ಪ್ರದೇಶಗಳಲ್ಲಿನ ಕೆಲ ಕಡೆ ದೊಡ್ಡ ಬೆಳಕು ಹಾಗೂ ಭಾರಿ ಸದ್ದು. ಭಾರತ ಸಿಂಪಲ್ ಆಗಿ ರಾತ್ರಿ ಆಯ್ದ 9 ಟಾರ್ಗೆಟ್ಗಳಿಗೆ ಬೆಳಕು ಹಾಗೂ ಬೆಂಕಿಯನ್ನು ಕಳುಹಿಸಿಕೊಟ್ಟಿದೆ. ಭಾರತೀಯ ಸೇನೆ, ವಾಯುಪಡೆ ಹಾಗೂ ನೌಕಾದಳಗಳು ಜಂಟಿಯಾಗಿ ಪಾಕಿಸ್ತಾನದ 9 ನಿರ್ದಿಷ್ಟ ಸ್ಥಳಗಳ ಮೇಲೆ ದಾಳಿ ಮಾಡಿವೆ. ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಅನ್ನೋ ಹೆಸರನ್ನ ಕೊಡಲಾಗಿದೆ. ಹೆಣ್ಣು ಮಗಳ ಹಣೆಯ ಮೇಲಿನ ಕುಂಕುಮ ಅಳಿಸಿ ಮೋದಿಗೆ ಹೇಳಿ ಹೋಗು ಅಂದ್ರಲ್ಲ, ಅವರ ಮನೆಗಳ ದೀಪ ಆರಿಸುವ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಈ ಬಾರಿ ಭಾರತದ ಈ ಕಾರ್ಯಾಚರಣೆಗೆ ಸಾಕ್ಷಿಗಳೆಲ್ಲಿವೆ ಅಂತ ಯಾರು ಕೇಳಬೇಕಾದ ಅಗತ್ಯ ಬೀಳುವುದಿಲ್ಲ. ಯಾಕೆಂದ್ರೆ ಸಾಕ್ಷಿಗಳನ್ನ ಪಾಕಿಸ್ತಾನ ಒದಗಿಸ್ತಾ ಇದೆ. ಈ ದಾಳಿಯ ಕೆಲವೇ ಕ್ಷಣಗಳಲ್ಲಿ ಭಾರತ ನಿರ್ದಿಷ್ಟ ದಾಳಿಗಳ ಬಗ್ಗೆ ಒಂದು ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿತು. ಆದ್ರೆ ಎಲ್ಲಿ ದಾಳಿ ಮಾಡಲಾಯಿತು, ಅದರ ಇಂಪ್ಯಾಕ್ಟ್ ಏನಿತ್ತು ಅನ್ನೋದನ್ನ ಅದರಲ್ಲಿ ಸಂಪೂರ್ಣವಾಗಿ ಹೇಳಿರಲಿಲ್ಲ. ಉಳಿದ ಎಲ್ಲ ಮಾಹಿತಿಯನ್ನ ಪಾಕಿಸ್ತಾನವೇ ಕೊಟ್ಟಿದೆ. ಜೊತೆಗೆ ಪ್ರತೀಕಾರವನ್ನ ಹೇಳೋ ಮಾತು ಕೂಡ ಪಾಕಿಸ್ತಾನ ಆಡ್ತಾ ಇದೆ. ಇನ್ನು ಈ ದಾಳಿಗಳಲ್ಲಿ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ, ಅಂತಾರಾಷ್ಟ್ರೀಯ ಉಗ್ರ ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಂಡಿದ್ದ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಸಂಸ್ಥಾಪಕ ಅಜರ್ ಮಸೂದ್ ಸಾವಿಗೀಡಾಗಿರುವ ಸಾಧ್ಯತೆಗಳ ಬಗ್ಗೆ ಕೂಡ ಒಂದಷ್ಟು ವರದಿಗಳು ಬರ್ತಾ ಇವೆ. ಆದ್ರೆ ಆ ಮಾಹಿತಿ ಇನ್ನೂ ಖಚಿತವಾಗಿ ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ಈ ದಾಳಿ ಹೇಗಿತ್ತು, ಎಲ್ಲೆಲ್ಲಿ ದಾಳಿ ನಡೆದಿದೆ, ಅದರ ಮುಂದಿನ ಭಾಗ ಏನಾಗಬಹುದು, ಬನ್ನಿ ನೋಡೋಣ. ಗೆಳೆಯರೆ, ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ಹೇಳೋ ಕೆಲಸವನ್ನ ಭಾರತ ಶುರು ಮಾಡಿದೆ. ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಕೂಡ ಬೇಸರವಾಗದ ಹಾಗೆ, ವಿಶ್ವಸಂಸ್ಥೆ ಕೂಡ ಭಾರತ ನಮ್ಮ ಮಾತು ಕೇಳಲಿಲ್ಲ ಅಂತ ಅಂದುಕೊಳ್ಳದ ಹಾಗೆ ಭಾರತ ಅತ್ಯಂತ ಸಂಯಮದ ದಾಳಿಯನ್ನ ಮಾಡಿದೆ. ಭಾರತದ ದಾಳಿ ನಡೆದಿರುವುದು ಪಾಕಿಸ್ತಾನದ ಮೇಲಲ್ಲ, ಅಲ್ಲಿನ ಭಯೋತ್ಪಾದನಾ ಕೇಂದ್ರಗಳ ಮೇಲೆ. ಜೈಷ್ ಹಾಗೂ ಲಷ್ಕರ್ ಎ ತೈಬಾಗೆ ಸೇರಿದ 9 ಉಗ್ರ ಕೇಂದ್ರಗಳನ್ನ, ಲಾಂಚ್ ಪ್ಯಾಡ್ಗಳನ್ನ ಟಾರ್ಗೆಟ್ ಮಾಡಿಕೊಂಡು ಭಾರತ ದಾಳಿಯನ್ನು ಮಾಡಿದೆ. ನ್ಯೂಕ್ಲಿಯರ್ ಶಕ್ತ ದೇಶ, ಸಂಯಮ ಇಟ್ಕೋಬೇಕು, ಯುದ್ಧ ಒಳ್ಳೆಯದಲ್ಲ ಅಂತ ವಿಶ್ವ ಸಮುದಾಯ ಭಾರತಕ್ಕೆ ಪಾಠ ಮಾಡ್ತಾ ಇತ್ತು. ಭಾರತಕ್ಕೆ ತನ್ನ ಮೇಲಿನ ದಾಳಿಗೆ ಪ್ರತೀಕಾರ ಹೇಳೋ ಎಲ್ಲ ಹಕ್ಕು ಮತ್ತು ಅಧಿಕಾರಗಳಿವೆ. ಆದರೆ ಸಂಯಮವನ್ನ ಕಾಪಾಡ್ಕೋಬೇಕು ಅಂತ ತಾನೇ ಅಮೆರಿಕ ಸೇರಿದ ಹಾಗೆ ಸಾಕಷ್ಟು ದೇಶಗಳು ಹೇಳ್ತಾ ಇದ್ದದ್ದು. ಈಗ ಅದೇ ಸಂಯಮವನ್ನ ಇಟ್ಟುಕೊಂಡು ಭಾರತ ದಾಳಿ ಮಾಡಿದೆ. ಈ ದಾಳಿಲಿ ಎಲ್ಲೂ ಕೂಡ ಪಾಕಿಸ್ತಾನದ ಸೇನೆಯನ್ನ, ಸೇನಾ ನೆಲೆಗಳನ್ನ, ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಭಾರತ ಟಾರ್ಗೆಟ್ ಮಾಡ್ಕೊಂಡಿಲ್ಲ, ಅವುಗಳ ಮೇಲೆ ದಾಳಿ ಮಾಡಿಲ್ಲ. ಬದಲಿಗೆ ಭಾರತದ ಮೇಲೆ ದಾಳಿ ಮಾಡಿದ ಉಗ್ರರ ಶಿಬಿರಗಳನ್ನ ಮಾತ್ರ ಭಾರತ ಗುರಿಯಾಗಿಸಿಕೊಂಡಿದೆ. ಮಧ್ಯರಾತ್ರಿ 1:05 ಆಪರೇಷನ್ ಸಿಂಧೂರ್ ಶುರುವಾಯಿತು. ಆಕ್ರಮಿತ ಕಾಶ್ಮೀರದ ಮುಜಫರಾಬಾದ್, ಗುಲ್ಪುರ್, ಬಾಗ್, ಬಿಂಬರ್, ಕೋಟ್ಲಿ ಹಾಗೆ ಪಂಜಾಬ್ ಪ್ರಾಂತ್ಯಕ್ಕೆ ಸೇರಿದ ಬಹವಲ್ಪುರ್, ಮುರಿದ್ಕೆ, ಚಕ್ ಅಮ್ರು, ಸಿಯಾಲ್ಕೋಟ್ ಹೀಗೆ 9 ಸ್ಥಳಗಳ ಮೇಲೆ ದಾಳಿ ನಡೆಯಿತು. ಗುಜರಾತ್ ಕಡೆಯಿಂದ ನೌಕಾಪಡೆ ದಾಳಿಯನ್ನು ಆರಂಭ ಮಾಡಿತು. ಆ ನಂತರ ಭಾರತದ ವಾಯುಪಡೆಯ ವಿಮಾನಗಳು ದಾಳಿ ಮಾಡಿದ್ವು. ಈ ದಾಳಿಯ ವಿಶೇಷ ಅಂದ್ರೆ ಭಾರತ ಪಾಕಿಸ್ತಾನದ ಒಳಕ್ಕೆ ಹೋಗಲಿಲ್ಲ, ಗಡಿ ದಾಟಲಿಲ್ಲ. ಬದಲಿಗೆ ಕ್ರೂಸ್ ಮಿಸೈಲ್ಗಳನ್ನ, ರಫೇಲ್ ಯುದ್ಧ ವಿಮಾನಗಳನ್ನ ಭಾರತ ಇಲ್ಲಿ ಬಳಕೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತು ಭಾರತ ನಮ್ಮ ನೆಲದ ಒಳಕ್ಕೆ ಪ್ರವೇಶ ಮಾಡದ ಹಾಗೆ ನಾವು ತಡೆದ್ವಿ ಅಂತ ಪಾಕಿಸ್ತಾನ ಹೇಳಿಕೊಳ್ತಾ ಇದೆ. ಆದರೆ ಈ ಟಾರ್ಗೆಟ್ಗಳನ್ನ ಹೊಡೆಯೋದಕ್ಕೆ ಗಡಿ ದಾಟಬೇಕಾದ ಯಾವ ಅಗತ್ಯವೂ ಭಾರತಕ್ಕಿರಲಿಲ್ಲ. ಹೀಗಾಗಿ ಭಾರತ ಗಡಿಯನ್ನ ದಾಟೋದಕ್ಕೆ ಹೋಗಿಲ್ಲ. ಇನ್ನು ಈ ಸರ್ಜಿಕಲ್ ಸ್ಟ್ರೈಕ್ ನಿಖರ ಗುರಿಗಳನ್ನ ಹೊಂದಿತ್ತು. ಇಂಟೆಲಿಜೆನ್ಸ್ ಮಾಹಿತಿಯನ್ನ ಆಧಾರವಾಗಿಟ್ಟುಕೊಂಡೇ ದಾಳಿಗಳನ್ನ ಮಾಡಲಾಗಿದೆ. ದಾಳಿ ನಡೆದ ಅಷ್ಟೂ ಸ್ಥಳಗಳು ಜೈಷ್ ಇ ಮೊಹಮ್ಮದ್ ಹಾಗೂ ಲಷ್ಕರ್ ಎ ತೈಬಾ ಉಗ್ರ ಸಂಘಟನೆಗಳ ಕಾರಾಸ್ಥಾನಗಳಾಗಿದ್ವು. ಗೆಳೆಯರೆ, ಈ ಬಾರಿಯ ದಾಳಿಗೆ ಒಂದು ವಿಶೇಷತೆ ಇದೆ. ಈ ಬಾರಿ ಪಾಕಿಸ್ತಾನದ ತುಂಬಾ ಒಳಕ್ಕೆ ಹೋಗಿ ಹೊಡೆಯುವ ಕೆಲಸವನ್ನೇನು ಭಾರತ ಮಾಡೋದಕ್ಕೆ ಹೋಗಿಲ್ಲ. ಕಳೆದ ಬಾರಿ ಅಂದ್ರೆ ಪುಲ್ವಾಮಾ ದಾಳಿಗೆ ಪ್ರತೀಕಾರ ಹೇಳೋದಕ್ಕೆ ಬಾಲಾಕೋಟ್ವರೆಗೆ ಭಾರತ ನುಗ್ಗಿತ್ತು. ಬಾಲಾಕೋಟ್ ಇರುವುದು ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲಿ, ಅಂದ್ರೆ ಆಫ್ಘನಿಸ್ತಾನದ ಗಡಿಯಲ್ಲಿ. ಈ ಬಾರಿ ಟಾರ್ಗೆಟ್ ಮಾಡಿಕೊಂಡಿರೋದು ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಅದಕ್ಕಿಂತ ಹೆಚ್ಚಾಗಿ ಪಂಜಾಬ್ ಅನ್ನ. ಅಂದ್ರೆ ಭಾರತ ಪಾಕಿಸ್ತಾನ ಅಂದ್ರೆ ಬರೀ ಪಂಜಾಬ್ ಅಂತ ಭಾವಿಸ್ತಾ ಇದೆ ಅನ್ನೋ ಸಂದೇಶವನ್ನು ಕೂಡ ಅವರಿಗಿಲ್ಲಿ ಕೊಡ್ತಾ ಇದ್ದ ಕಾಣ್ತಾ ಇದೆ. ಸದ್ಯಕ್ಕೆ ಖೈಬರ್ ಪಖ್ತೂನ್ಖ್ವಾದಲ್ಲಿ TTP ಅಂದ್ರೆ ತೆಹರಿಕ್ ತಾಲಿಬಾನ್ ತುಂಬಾ ಆಕ್ಟಿವ್ ಆಗಿದೆ. ಇನ್ನಲ್ಲಿ ಭಾರತಕ್ಕೆ ಕೂಡ ಯಾವ ಕೆಲಸನೂ ಇಲ್ಲ ಮತ್ತು ತೆಹರಿಕ್ ನಿಂದ ಇದುವರೆಗೆ ಭಾರತದ ಹಿತಾಸಕ್ತಿಗಳಿಗೆ ಯಾವ ಧಕ್ಕೆನೂ ಬಂದಿಲ್ಲ. ಅವರು ಪಾಕಿಸ್ತಾನದ ಜೊತೆ ಹೋರಾಡ್ತಾ ಇದ್ದಾರೆ. ಅದು ಪಾಕಿಸ್ತಾನದ ಆಂತರಿಕ ವಿಷಯ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಇನ್ನು ಕೆಲ ದಿನಗಳಲ್ಲೋ, ಕೆಲ ತಿಂಗಳುಗಳು, ಕೆಲ ವರ್ಷಗಳಲ್ಲೋ ಈ ಖೈಬರ್ ಪಖ್ತೂನ್ಖ್ವಾ ಅನ್ನೋದು ಪಾಕಿಸ್ತಾನದಿಂದ ಬೇರ್ಪಟ್ಟು ಪ್ರತ್ಯೇಕ ದೇಶ ಆಗುವ ಅಥವಾ ಆಫ್ಘನಿಸ್ತಾನದಲ್ಲಿ ವಿಲೀನಗೊಳ್ಳುವ ಸಾಧ್ಯತೆಗಳು ಕೂಡ ಇರುವಾಗ ಆ ಖೈಬರ್ ಮೇಲೆ ಭಾರತ ಯಾಕೆ ಈ ಸಂದರ್ಭದಲ್ಲಿ ದಾಳಿ ಮಾಡಬೇಕು? ಸೊ
ಭಾರತ ಖೈಬರ್ ಕಡೆಗೆ ಹೋಗಿಲ್ಲ. ಇನ್ನು ಪಾಕಿಸ್ತಾನದ ಬೇರೆ ಪ್ರಾವಿನ್ಸ್ಗಳಿಗೂ ಭಾರತ ದಾಳಿ ಮಾಡೋದಕ್ಕೆ ಹೋಗಿಲ್ಲ. ಬಲೂಚಿಸ್ತಾನಕ್ಕೆ ಈಗ ಹೋಗಬೇಕಾದ ಅಗತ್ಯ ಕೂಡ ಭಾರತಕ್ಕೆ ಕಾಣ್ತಾ ಇಲ್ಲ. ಯಾಕೆಂದ್ರೆ ಯುದ್ಧ ಅನ್ನೋದಿನ್ನೂ ಶುರುವಾಗಿಲ್ಲ. ಇದು ಜಸ್ಟ್ ಭಾರತದ ಒಂದು ಕಾರ್ಯಾಚರಣೆ ಅಷ್ಟೇ. ಇನ್ನು ಭಾರತಕ್ಕೆ ಬೇಕಾದ ಮತ್ತು ಭಾರತದ ಒಳಗೆ ದಾಳಿ ನಡೆಸಿದ ಉಗ್ರರಿರೋದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ, ಪಂಜಾಬಲ್ಲಿ. ಈ ಪಾಕ್ ಆಕ್ರಮಿತ ಕಾಶ್ಮೀರ ಅನ್ನೋದು ಪಾಕಿಸ್ತಾನದ್ದಲ್ಲ, ಅದು ನಮ್ಮದೇ ಭೂಪ್ರದೇಶ. ಸದ್ಯಕ್ಕೆ ಪಾಕಿಸ್ತಾನದಿಂದ ಆಕ್ರಮಿತಗೊಂಡಿದೆ. ಅದನ್ನು ಬಿಡಿಸ್ಕೊಳ್ಳೋ ಕೆಲಸ ಆಗತ್ತೆ. ಅದು ಎಲ್ಲೇ ಇದ್ರೂ ನಮ್ಮದೇನೆ. ಸೊ ಅಲ್ಲಿ ಭಾರತ ಕಾರ್ಯಾಚರಣೆಯನ್ನ ನಡೆಸಿರೋದು ವಿಶೇಷ ಏನಲ್ಲ. ಇನ್ನು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಮೇಲೆ ಭಾರತೀಯ ಮಿಸೈಲುಗಳು ದಾಳಿ ಮಾಡಿವೆ. ಪಂಜಾಬ್ ಅನ್ನೋದು ಪಾಕಿಸ್ತಾನದ ಹೃದಯ ಭಾಗ ಇದ್ದ ಹಾಗೆ. ಇಡೀ ಪಾಕಿಸ್ತಾನದ ಆಡಳಿತವನ್ನ ಕೈಯಲ್ಲಿ ಇಟ್ಟುಕೊಂಡಿರೋದು ಪಂಜಾಬ್ನಿಂದ ಬಂದ ನಾಯಕರು. ಹಾಗೆ ಪಾಕಿಸ್ತಾನದ ಎಲ್ಲ ಪ್ರಾವಿನ್ಸ್ಗಳಿಗೆ ಸಿಟ್ಟಿರೋದು ಕೂಡ ಈ ಪಂಜಾಬ್ ಮೇಲೇನೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾಗಿ ಕಾಶ್ಮೀರಕ್ಕಾಗಿ ಕುತಂತ್ರಗಳನ್ನು ಪಾಕಿಸ್ತಾನ ಶುರು ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಬಂಡಾಯದ ಬೆಂಕಿ ಹಚ್ಚೋದಿಕ್ಕೆ, ಹಾಗೆ ಶುರುವಾದ ಬಂಡಾಯಕ್ಕೆ ನೀರೆರೆದು ಅವರ ಕೈಯಲ್ಲಿ ಆಯುಧಗಳನ್ನು ಕೊಟ್ಟಿದ್ದು, ಈ ಎಲ್ಲ ಕೆಲಸವನ್ನು ಮಾಡಿದ್ದು ಇದೇ ಪಾಕಿಸ್ತಾನಿ ಪಂಜಾಬ್ ಮೂಲದ ನಾಯಕರು. ಇನ್ನು ಈಗ ಜೈಷ್, ಲಷ್ಕರ್ನಂತಹ ಸಂಘಟನೆಗಳಿವೆ ನೋಡಿ, ಅವುಗಳ ತರಬೇತಿ ಕೇಂದ್ರಗಳು, ಶಿಬಿರಗಳು, ಮುಖ್ಯ ಕಚೇರಿಗಳು ಇರೋದು ಇದೇ ಪಂಜಾಬಲ್ಲಿ. ಈ ಪಂಜಾಬ್ ಪ್ರಾಂತ್ಯದಲ್ಲಿ ಪಾಕಿಸ್ತಾನದ ಸೇನೆಯ ಮುಖ್ಯ ಕಚೇರಿಯೂ ಇದೆ. ಲಷ್ಕರ್ ಹಾಗೂ ಜೈಷೆ ಮೊಹಮ್ಮದ್ಗಳ ಮುಖ್ಯ ಕಚೇರಿಗಳು ಇಲ್ಲೇ ಇವೆ. ಅಂಥ ಪಂಜಾಬ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡೋ ಮೂಲಕ ಪಾಕಿಸ್ತಾನಕ್ಕೆ ಭಾರತ ಒಂದು ಮೆಸೇಜ್ ಅನ್ನು ಕೂಡ ಕಳುಹಿಸಿಕೊಟ್ಟಿದೆ. ಇನ್ನು ಈ ಕಾರ್ಯಾಚರಣೆ ನಡೆಯುವಾಗ ಇಡೀ ರಾತ್ರಿ ಪ್ರಧಾನಿ ಮೋದಿ, ಅಜಿತ್ ದೋವಲ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮುಂತಾದ ಪ್ರಮುಖ ನಾಯಕರು ದೆಹಲಿಯಲ್ಲಿ ಕೂತು ಮಾನಿಟರ್ ಮಾಡ್ತಾ ಇದ್ರು. ಟಾರ್ಗೆಟ್ಗಳು ಪೌಂಡ್ ಆದವು ಅನ್ನೋದು ಗೊತ್ತಾದ ಕೂಡಲೇ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಹಾಗೂ ಅಜಿತ್ ದೋವಲ್ ತಮ್ಮ ಮಿತ್ರ ದೇಶಗಳು ಹಾಗೂ ಕೆಲ ಅತಿ ಮುಖ್ಯ ಜಗತ್ತಿನ ಟೇಕೆದಾರಿಕೆ ನೋಡಿಕೊಳ್ಳೋ ದೇಶಗಳಿವೆ ನೋಡಿ, ಅವರಿಗೆ ಫೋನ್ ಹಾಯಿಸಿ ವಿಷಯವನ್ನ ತಿಳಿಸಿದ್ರು ಅಂತ ಹೇಳಲಾಗ್ತಾ ಇದೆ. ದೋವಲ್ ಅಮೆರಿಕದ NSCAಗೆ ದಾಳಿ ನಡೆದ ಬೆನ್ನಲ್ಲೇ ಮಾತಾಡಿದ್ದಾರೆ. ಭಾರತ ಉಗ್ರರ ಟಾರ್ಗೆಟ್ಗಳನ್ನು ಹೊಡೆದು ಸಂಯಮವನ್ನ ಪ್ರದರ್ಶಿಸಿದೆ ಅನ್ನೋ ಮಾಹಿತಿಯನ್ನ ಅಮೆರಿಕಾಗೆ ಕೊಟ್ಟಿದ್ದಾರೆ. ಇನ್ನು ಈ ದಾಳಿಗೆ ರಫೇಲ್ ಯುದ್ಧ ವಿಮಾನಗಳನ್ನು ಬಳಕೆ ಮಾಡಲಾಗಿದೆ. ಹಾಗೆ ರಡಾರ್ಗಳಿಗೆ ಸಿಗದ ಹ್ಯಾಮರ್ ಬಾಂಬ್ಗಳನ್ನು ಬಳಸಲಾಗಿದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಎಲ್ಲೂ ಕೂಡ ಪಾಕಿಸ್ತಾನದ ಸೇನಾ ಸೌಲಭ್ಯಗಳನ್ನ ಭಾರತ ಗುರಿಯಾಗಿಸಿಕೊಂಡಿಲ್ಲ. ಗೆಳೆಯರೆ, ಬಹಾವಲ್ಪುರ ಇದೆ ನೋಡಿ, ಅಲ್ಲಿ ಮಸೂದ್ ಅಜರ್ನ ಜೈಷ್ ಎ ಮೊಹಮ್ಮದ್ನ ಮುಖ್ಯ ಕಚೇರಿ ಇದೆ. ಈ ಜೈಷ್ ಮತ್ತು ಮಸೂದ್ ಬಗ್ಗೆ ನಿಮಗೆ ಗೊತ್ತಿದೆ. 2001ರ ಪಾರ್ಲಿಮೆಂಟ್ ದಾಳಿ, 2019ರ ಪುಲ್ವಾಮಾ ದಾಳಿಗಳ ಹಿಂದಿದ್ದದ್ದು ಇದೇ ಜೈಷ್ ಇ ಮೊಹಮ್ಮದ್ ಸಂಘಟನೆ. ಮತ್ತು ಭಾರತದ ವಿಮಾನವನ್ನ ಅಪಹರಿಸಿಕೊಂಡು ಕಾಂದಹಾರ್ಗೆ ಹೋಗಿ ವಿಮಾನದಲ್ಲಿನ ಪ್ರಯಾಣಿಕರನ್ನ ಒತ್ತೆಯಾಳಗಳನ್ನಾಗಿ ಇಟ್ಟುಕೊಂಡು ಭಾರತದ ಜೈಲಲ್ಲಿದ್ದ ಮಸೂದ್ ಅಜರ್ನನ್ನ ಉಗ್ರರು ಬಿಡಿಸಿಕೊಂಡು ಹೋಗಿದ್ರು. ಈಗ ನಿನ್ನೆ ಮಧ್ಯರಾತ್ರಿಯ ನಂತರ ನಡೆದ ದಾಳಿಗಳಲ್ಲಿ ಬಹಾವಲ್ಪುರ್ ಕೇಂದ್ರದಲ್ಲಿದ್ದ ಮೋಸ್ಟ್ ವಾಂಟೆಡ್ ಉಗ್ರ ಅಜರ್ ಮಸೂದ್ ದಾಳಿಯಲ್ಲಿ ಸಾವಿಗೀಡಾಗಿದ್ದಾನೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಆದ್ರೆ ಹಾಗೆ ಬರ್ತಾ ಇರೋ ಮಾಹಿತಿಗಳು ಖಚಿತ ಮೂಲಗಳಿಂದ ಬರ್ತಾ ಇಲ್ಲ. ಹೀಗಾಗಿ ಹೆಚ್ಚಿನ ಮಾಹಿತಿಗಾಗಿ ಕಾಯಬೇಕಾಗಿದೆ. ಆ ಮಾಹಿತಿ ಬಂದ ನಂತರ ಅದರ ಬಗೆಗಿನ ಅಪ್ಡೇಟ್ಸ್ ಅನ್ನ ನಿಮಗೆ ಕೊಡ್ತೀನಿ. ಇನ್ನು ಮುರಾದ್ ಕೆ, ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಈ ಮುರಾದ್ ಕೆ ಲಾಹೋರ್ನಿಂದ 40 ಕಿಲೋಮೀಟರ್ಗಳ ದೂರದಲ್ಲಿದೆ. ಇಲ್ಲಿ ಲಷ್ಕರ್ ಎ ತೈಬಾದ ಮುಖ್ಯ ಕಚೇರಿ ಇದೆ. ಲಷ್ಕರ್ನ ಆದಾಯದ ಮೂಲ ಜಮಾತ್ ಉದ್ ದವಾ ಇದೆಯಲ್ಲ, ಅದಿರೋದು ಮುರಾದ್ ಕೆ ಅಲ್ಲೇ. ಅಲ್ಲಿನ ಸುಮಾರು 200 ಎಕರೆ ಪ್ರದೇಶದಲ್ಲಿ ಒಂದು ದೊಡ್ಡ ಮಸೀದಿ, ಮದರಸಾ, ಉಗ್ರ ತರಬೇತಿ ಕೇಂದ್ರ, ನಾನಾ ದೇಶಗಳಿಂದ ಬರೋ ಪ್ರೊಫೆಷನರಿ ಕಠಮುಲ್ಲಾಗಳಿಗೆ ತರಬೇತಿ ಕೊಡೋದಕ್ಕೆ ಶಾಲೆಗಳು, ಇವೆಲ್ಲ ಮುರಾದ್ ಕೇನಲ್ಲಿವೆ. ಇನ್ನು ಕೋಟ್ಲಿಯಲ್ಲಿ ಫಿದಾಯಿನ್ಗಳನ್ನ ತಯಾರು ಮಾಡೋ ತರಬೇತಿ ಕೇಂದ್ರ ಇದೆ. ಅದು 50 ಟ್ರೈನಿಗಳಿಗೆ ಅವಕಾಶವನ್ನು ಕೊಡೋ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳಲಾಗ್ತಾ ಇದೆ. ಈ LETನೇ ಮೊನ್ನೆ ಪಹಲ್ಗಾಂವ್ ಅಲ್ಲಿ ನಡೆದ ಪ್ರವಾಸಿಗರ ಹತ್ಯೆಯ ಹಿಂದಿದ್ದದ್ದು. ಪಾಕಿಸ್ತಾನಿ ಸೇನೆ ಹಾಗೂ LETಗಳ ನಡುವೆ ತುಂಬಾ ಗಾಢವಾದ ಸಂಪರ್ಕಗಳಿವೆ. ಪಾಕಿಸ್ತಾನಿ ಸೇನೆಯ ಕಮಾಂಡೋಗಳು LETಯಲ್ಲಿ ಡೆಪ್ಯುಟೇಷನ್ ಮೇಲೆ ಕೆಲಸ ಮಾಡೋದೂ ಇದೆ. ಈಗ ಆ LET ಹಾಗೂ ಜೈಷ್ ಕೇಂದ್ರಗಳನ್ನ ಭಾರತ ಟಾರ್ಗೆಟ್ ಮಾಡಿಕೊಂಡಿದೆ. ಇನ್ನು ಪಾಕಿಸ್ತಾನ ಕೂಡ ಸುಮ್ಮನೆ ಏನು ಕೂತಿಲ್ಲ. ನಾವಿದಕ್ಕೆ ಪ್ರತೀಕಾರ ಹೇಳ್ತೀವಿ ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ. ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಕಡೆ ರಿಟಾಲಿಯೇಟ್ ಮಾಡ್ತೀವಿ ಅನ್ನೋ ಹೇಳಿಕೆ ಪಾಕಿಸ್ತಾನದಿಂದ ಹೊರಬಿದ್ದಿದೆ. ಈ ದಾಳಿಯಲ್ಲಿ 8 ಮಂದಿ ಸಾವಿಗೀಡಾಗಿದ್ದಾರೆ, 22 ಮಂದಿ ಗಾಯಗೊಂಡಿದ್ದಾರೆ ಅಂತ ಪಾಕಿಸ್ತಾನ ಹೇಳಿದೆ. ಅವರೆಲ್ಲ ನಾಗರಿಕರು ಅನ್ನೋದನ್ನ ಹೇಳೋದಕ್ಕೆ ಕೂಡ ಪಾಕಿಸ್ತಾನ ಏನು ಮರ್ತಿಲ್ಲ. ಆದರೆ ಪಾಕಿಸ್ತಾನದಿಂದ ಬರ್ತಿರೋ ವಿಡಿಯೋಗಳು ಮಾತ್ರ ಸಾವು ನೋವಿನ ಸಂಖ್ಯೆ ಹೆಚ್ಚಿರುವ ಸಾಧ್ಯತೆಗಳನ್ನು ತಿಳಿಸ್ತಾ ಇವೆ. ಎಷ್ಟು ಜನ ಸಾವಿಗೀಡಾಗಿದ್ದಾರೆ ಅನ್ನೋ ಬಗ್ಗೆ ಇನ್ನೂ ಖಚಿತವಾದ ಮಾಹಿತಿ ಇಲ್ಲ. ಭಾರತ ಎಲ್ಲೂ ಕೂಡ
ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡೋದಿಲ್ಲ. ಇನ್ನು ಈ ನಿಖರ ದಾಳಿಗಳು ಕೂಡ ಉಗ್ರರ ತರಬೇತಿ ಕೇಂದ್ರಗಳ ಮೇಲೆ ನಡೆದಿವೆ. ಪಾಕಿಸ್ತಾನ ಮಸೀದಿಯ ಮೇಲೆ ದಾಳಿ ನಡೆದಿದೆ ಅನ್ನೋ ಸುಳ್ಳು ಸುದ್ದಿಯನ್ನು ಕೂಡ ಹಬ್ಬಿಸ್ತಾ ಇದೆ. ಹಾಗೆ ಇನ್ನು ಮುಂದೆ ಪಾಕಿಸ್ತಾನದ ISPR ಬೇರೆ ಬೇರೆ ರೀತಿಯ ಸುಳ್ಳು ಸುದ್ದಿಗಳ ಒಂದು ದೊಡ್ಡ ಯುದ್ಧವನ್ನೇ ಭಾರತದ ವಿರುದ್ಧ ಆರಂಭ ಮಾಡುತ್ತೆ. ಇನ್ನು ಮುಂದೆ ಬರುವ ಯಾವುದೇ ಮಾಹಿತಿಯನ್ನು ಫಾರ್ವರ್ಡ್ ಮಾಡೋ ಮೊದಲು ಮತ್ತು ಅದನ್ನು ನಾವು ನಂಬುವ ಮೊದಲು ಎರಡೆರಡು ಬಾರಿ ಖಚಿತಪಡಿಸ್ಕೋಬೇಕಾದ ಅಗತ್ಯ ಇರುತ್ತೆ. ಇನ್ನು ಭಾರತ ನಡೆಸಿದ ಈ ದಾಳಿ ಇದೆಯಲ್ಲ, ಇದರಿಂದ ಪಾಕಿಸ್ತಾನ ಖಂಡಿತ ಪ್ರಚೋದನೆಗೀಡಾಗಿದೆ ಮತ್ತು ಭಾರತದ ವಿರುದ್ಧ ದಾಳಿಗೂ ಇಳಿಯುವ ಸಾಧ್ಯತೆ ಇರುತ್ತೆ. ಇನ್ನು ರಾತ್ರಿಯ ನಂತರ LOC ಮತ್ತು ಅಂತಾರಾಷ್ಟ್ರೀಯ ಗಡಿಯಲ್ಲಿ ಚಕಮಕಿ ಹೆಚ್ಚಾಗಿದೆ. ಪಾಕಿ ಪಡೆಗಳು ಆರ್ಟಿಲರಿ ಫೈರಿಂಗ್ ಅನ್ನು ಶುರು ಮಾಡಿವೆ. ಇಷ್ಟು ದಿನ ಸಣ್ಣ ಆಯುಧಗಳಿಂದ ಅಲ್ಲಿ ನಡೀತಿದ್ದ ದಾಳಿ ರಾತ್ರಿಯ ನಂತರ ಆರ್ಟಿಲರಿ ಗನ್ಗಳ ಅಬ್ಬರಕ್ಕೆ ತಿರುಗಿದೆ. ಭಾರತ ಕೂಡ ಪಾಕಿಸ್ತಾನಕ್ಕೆ ಅದೇ ಭಾಷೆಯಲ್ಲಿ ಉತ್ತರ ಕೊಡ್ತಾ ಇದೆ. ಇನ್ನು ಎರಡೂ ಕಡೆಗಳಲ್ಲಿನ ಗಡಿ ಗ್ರಾಮಗಳ ಜನ ಬಂಕರ್ಗಳನ್ನು ಸೇರಿಕೊಂಡಿದ್ದಾರೆ. ಪಾಕಿಸ್ತಾನದ ಇಸ್ಲಾಮಾಬಾದ್, ಪೆಶಾವರ್ ಸೇರಿದ ಹಾಗೆ ಪ್ರಮುಖ ಏರ್ಪೋರ್ಟ್ಗಳನ್ನು ಮುಚ್ಚಲಾಗಿದೆ. ಭಾರತ ಕೂಡ ಶ್ರೀನಗರ ಏರ್ಪೋರ್ಟ್ ಅಲ್ಲಿ ಯಾವುದೇ ವಿಮಾನ ಸಂಚಾರ ಇಲ್ಲದ ಹಾಗೆ ನೋಡಿಕೊಳ್ತಾ ಇದೆ. ಒಟ್ಟಾರೆ ಭಾರತ ಅತ್ಯಂತ ಸಂಯಮದಿಂದ ಉಗ್ರರ ಕೇಂದ್ರಗಳನ್ನು ಮಾತ್ರ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿದೆ. ಇನ್ನಿದು ಇಲ್ಲಿಗೆ ನಿಲ್ಲೋದಂತೂ ಇಲ್ಲ. ಇಷ್ಟಕ್ಕೆ ಭಾರತದ ಪ್ರತೀಕಾರವೂ ಮುಕ್ತಾಯವಾಗುವುದಿಲ್ಲ. ಆಪರೇಷನ್ ಸಿಂಧೂರ ಈಗ ಆರಂಭಗೊಂಡಿದೆ ಅಷ್ಟೇ. ಮುಂದಿನ ಬೆಳವಣಿಗೆಗಳ ಬಗ್ಗೆ ಕಾದು ನೋಡೋಣ. ಇನ್ನು ದಾಳಿ ನಡೆದ ಸ್ಥಳಗಳಲ್ಲಿ ಏನೆಲ್ಲ ಇತ್ತು, ಯಾಕೆ ಅದೇ ಸ್ಥಳಗಳನ್ನು ಭಾರತ ಆಯ್ಕೆ ಮಾಡಿಕೊಳ್ತು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.